ಡ್ರೈವ್ ಮಾಡುವಾಗ ತುಂಬ ಹುಷಾರಾಗಿರ್ಬೇಕಲ್ವ ನೀವು? ಸರ್, ನಾನು ಯಾವಾಗಲೂ ತುಂಬ ಎಚ್ಚರಿಕೆಯಿಂದನೇ ಗಾಡಿ ಓಡಿಸ್ತೀನಿ. ಆದರೆ ಇವತ್ತೇನಾಯಿತೋ ಗೊತ್ತಿಲ್ಲ, ಇದಕ್ಕಿದ್ದಾಗೆ ತಲೆ ತಿರುಗ್ತು. ಹಾಗಾಗಿ ನಾನು ನಿಮ್ಮ ಗಾಡಿಗೆ ಟಚ್ ಮಾಡಿಬಿಟ್ಟೆ. ಐ ಆಮ್ ಸಾರಿ. ಇಟ್ಸ್ ಓಕೆ. ಸದ್ಯ ನಿಮಗೇನು ಆಗಿಲ್ವಲ್ಲ, ಅದೇ ನೆಮ್ಮದಿ. ಇನ್ಮೇಲಾದರೂ ಡ್ರೈವ್ ಮಾಡುವಾಗ ಹುಷಾರಾಗಿ ಓಡಿಸಿ. ಸರಿ ಸರ್. ನನಗನ್ಸುತ್ತೆ ನೀವೇನೋ ಸ್ಟ್ರೆಸ್ಸಲ್ಲಿದ್ದೀರಾ ಅಂತ. ಹೌದು, ನೀವು ಹೇಳಿದಾಗೆ ನಾನು ಒತ್ತಡದಲ್ಲಿ ಇರೋದಂತೂ ನಿಜ. ನನ್ನ ಹೆಂಡತಿ ಮನೆ ಬಿಟ್ಟು ಬಂದು 2 ದಿನ ಆಯಿತು. ಅವ್ರನ್ನ ಹುಡ್ಕೊಂಡೆ ಇಲ್ಲಿಗೆ ಬಂದಿದ್ದು. ಪರಮೇಶ್ವರ, ಯಾಕೋ ನನ್ನ ಅರ್ಜುನವ್ರನ್ನ ನೋಡಬೇಕು, ಮಾತಾಡಿಸ್ಬೇಕು ಅನ್ನೋ ನನ್ನಲ್ಲಿನ ಆಸೆ ಪ್ರತಿ ಕ್ಷಣನೂ ಹೆಚ್ಚಾಗ್ತಾ ಇದೆ. ಆದರೆ ನಾನು ಆ ಮನೆಗೆ ಮತ್ತೆ ಹೋಗೋದಕ್ಕಾಗೋದಿಲ್ಲ. ಹಾಗೆ ನಾನು ಅರ್ಜುನವ್ರನ್ನ ನೋಡೋದಕ್ಕೂ ಆಗೋದಿಲ್ಲ. ಪರಮೇಶ್ವರ, ನನ್ನ ಮನಸ್ಸು ದುರ್ಬಲ ಆಗ್ತಿರೋ ರೀತಿ ನನಗೆ ಶಕ್ತಿ ಕೊಡು ತಂದೆ. ವರ್ಷದ ನನ್ನ ಸಾಧನೆಯ ಹಾದಿಯಲ್ಲಿ ಇಂಥ ದೊಡ್ಡ ಅವಮಾನ ಯಾವತ್ತೂ ಆಗಿರಲಿಲ್ಲ. ಇದು ನನಗಾದ ಅವಮಾನ ಅಲ್ಲ, ನನ್ನ ಸಾಧನೆಗೆ, ನನ್ನ ಗುರುಗಳಿಗೆ, ನನ್ನ ಆರಾಧ್ಯ ದೈವನಿಗಾಗಿರೋ ಅವಮಾನ. ಸಾಧನೆ ಶಕ್ತಿನ, ನನ್ನ ಗುರುವಿನ ಶಕ್ತಿನ ಮೀರಿಸುವಂತ ಶಕ್ತಿ ಯಾವುದು? ಯಾವುದೋ ಶಕ್ತಿ ಹೀರೋದ್ರಿಂದ ಅರಿತೋದ್ರಿಂದ ದ್ವಿಗುಣ ಆಗೋದಿಲ್ಲ, ಕ್ಷೀಣ ಆಗುತ್ತೆ ಅನ್ನೋ ಪ್ರಜ್ಞೆ ಇರಲಿ ಭೈರವ. ಇದಕ್ಕೆಲ್ಲ ಪರಿಹಾರ ಆತಂಕದಲ್ಲಿ, ಅಹಂಕಾರದಲ್ಲಿ ಬುದ್ಧಿ ಮಂಕಾಗುತ್ತದೆ ಭೈರವ. ಯಾವುದೇ ಕಾರಣಕ್ಕೂ ನೀವು ಮಂತ್ರೋಪಚಾರ ನಿಲ್ಲಿಸಬೇಡಿ. ಅವನು ಎಷ್ಟೊತ್ತಲ್ಲಿರ್ತಾನೆ, ಹೊರಗೆ ಬಂದೇ ಬರ್ತಾನೆ. ಹೊರಗೆ ಬಂದ ತಕ್ಷಣ ನಮ್ಮ ಹೋಮದ ಶಕ್ತಿ ಅವನ ಮೇಲೆ ಪರಿಣಾಮ ಬೀರುತ್ತೆ. ಆಗ ನಾಗಮಣಿ ಅವನಿಂದ ಹೊರಗೆ ಬರುತ್ತೆ, ನಮ್ಮ ಕೈ ಸೇರುತ್ತೆ. ಮುಂದುವರಿಸಿ. ನಾಗಮಣಿ ಆಕರ್ಷಯಾಮಿ. ಅರ್ಜುನ್ ಅವರೇ, ಯಾಕೆ ನಿಮ್ಮ ಕಣ್ಣಲ್ಲಿ ನೀರು? ನಿಮ್ಮನ್ನು ನೋಡದೆ ಮಾತಾಡಿಸ್ದೆ 3 ದಿನ ಆಯ್ತಲ್ಲ, ಆ ನೋವು ನನ್ನ ಹೃದಯ ಅನುಭವಿಸ್ತಾ ಇದೆ ಕಣ್ರಿ. ನೀವು ನನ್ನನ್ನು ಅಷ್ಟೊಂದು ಪ್ರೀತಿಸ್ತೀರಾ? ನಾನು ನಿಮ್ಮನ್ನು ಬರೀ ಪ್ರೀತಿಸ್ತಾ ಇಲ್ಲ ಕಣ್ರಿ, ಆರಾಧಿಸ್ತಾ ಇದ್ದೀನಿ. ಬೇರೆಯವ್ರ ಪ್ರೀತಿ ಬರೀ ದೇಹ ಮನಸ್ಸಿಗೆ ಸಂಬಂಧಪಟ್ಟಿದ್ದು, ಆದರೆ ನಮ್ಮಿಬ್ಬರ ಪ್ರೀತಿ ಆತ್ಮಕ್ಕೆ ಸಂಬಂಧಪಟ್ಟಿದ್ದು. ಅದಕ್ಕೆ ನನಗೆ ನೋವಾದರೆ ನಿಮ್ಮ ಕಣ್ಣಲ್ಲಿ ನೀರು ಬರುತ್ತೆ, ನಿಮಗೆ ನೋವಾದರೆ ನಾನು ನೊಂದ್ಕೊಳ್ತೀನಿ.
ನೀನು ಆ ನಾಗಿಣಿ ಮೇಲೆ ಇಟ್ಟಿರೋ ಪ್ರೀತಿನ ನೋಡ್ತಾ ಇದ್ರೆ ನನ್ನ ಮನಸ್ಸು ಅಗ್ನಿ ಪರ್ವತದ ಒಡಲಲ್ಲಿ ಕುದೀತಾ ಇರೋ ಲಾವಾ ರಸದ ಥರ ಕುದೀತಾ ಇದೆ. ನಾನು ನಿಮ್ಮಿಬ್ರನ್ನ ದೂರ ದೂರ ಮಾಡೋದಕ್ಕೆ ನೋಡ್ತಾ ಇದ್ರು ಸಹ ನೀನು ಅವಳ ಹತ್ರಕ್ಕೆ ಹೋಗ್ತಾ ಇದೆಯಾ. ಆದರೆ ನಿನ್ನ ಪ್ರಯತ್ನ ಯಾವತ್ತೂ ಫಲ ಕೊಡೋದಿಲ್ಲ. ಇದು ಸತ್ಯ ಸತ್ಯ ಸತ್ಯ. ಅಮೃತ ಅವರೇ, ನನಗೊಂದು ಮಾತು ಕೊಡಿ. ಏನಂತ? ಇನ್ಯಾವತ್ತೂ ಯಾವುದೇ ಕಾರಣಕ್ಕೂ ನನ್ನ ಬಿಟ್ಟು ದೂರ ಹೋಗೋದಿಲ್ಲ ಅಂತ. ಅರ್ಜುನ್ ಅವರೇ, ನನಗೆ ನಿಮ್ಮನ್ನು ಬಿಟ್ಟರೆ ಬೇರೆ ಯಾರಿದ್ದಾರೆ? ಈ ಮನೆ ಬಿಟ್ಟರೆ ನನಗೆ ಯಾವ ಮನೆ ಇದೆ ಹೇಳಿ? ನನಗೆ ನನ್ನವರು ತನ್ನವರು ಅಂತ ಈ ಮನೆಯವ್ರು ಬಿಟ್ಟರೆ ಬೇರೆ ಯಾರಿದ್ದಾರೆ ಹೇಳಿ? ಏನೋ ಮನಸ್ಸಿಗೆ ಬೇಜಾರಾಗಿತ್ತು, ಅದಕ್ಕೆ ಸ್ವಲ್ಪ ಹೊರಗಡೆ ಹೋಗ್ಬಿಟ್ಟು ಬರೋಣ ಅಂತ ಹೋಗಿದ್ದೆ ಅಷ್ಟೇ. ಇನ್ಮೇಲೆ ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗೋದಿಲ್ಲ ಅರ್ಜುನ್ ಅವರೇ. ಹಾಗಲ್ಲ ಅಮೃತ ಅವರೇ. ನೋಡಿ, ಕೆಟ್ಟ ಘಟನೆಗಳನ್ನು, ಕೆಟ್ಟ ಕನಸುಗಳನ್ನು ನೆನೆಸ್ಕೋಬಾರ್ದು ಅಂತ ಹೇಳ್ತಾರೆ. ಈಗದೆಲ್ಲ ಯಾಕೆ ಬಿಡಿ. ಅರ್ಜುನ್ ಯಾರ ಹತ್ರನೂ ಮಾತಾಡ್ತಿದ್ದಾನಲ್ಲ, ಯಾರಿರ್ಬೋದು? ಅಮೃತ ಏನಾದರೂ ಬಂದಿದ್ದಾಳ? ಅದು ಹಾಗಲ್ಲ ಅಮೃತ ಅವರೇ. ಅಯ್ಯೋ, ಇಲ್ಲಿ ಯಾರೂ ಇಲ್ಲ. ಯಾರ ಹತ್ರ ಮಾತಾಡ್ತಿದ್ದ ನೀನು? ಇವನು ಮಾತಾಡ್ತಿರೋದು ನೋಡಿದ್ರೆ ಎದುರುಗಡೆ ಅಮೃತನ ಜೊತೆ ಮಾತಾಡ್ತಿರೋ ಹಾಗಿದೆ. ಆದರೆ ಇಲ್ಲಿ ಯಾರೂ ಇಲ್ಲ. ನೋಡಿ, ನನಗೇನಾದರೂ ಪರವಾಗಿಲ್ಲ, ಆದರೆ ನಿಮಗೇನೂ ಆಗಬಾರ್ದು. ನಿಮಗೆ ಯಾರಿಂದ ಬೇಜಾರಾಯಿತು ಅನ್ನೋದನ್ನ ನನ್ನ ಹತ್ರ ಹೇಳಿ. ನಾನು ಅವ್ರನ್ನ ಸುಮ್ಮನೆ ಬಿಡೋದಿಲ್ಲ. ನಿಮಗೆ ದೃಷ್ಟಿ ಹೋಗಿತ್ತಲ್ಲ, ನಿಮಗೆ ನಾಟಿ ಔಷಧಿ ತರೋಣ ಅಂತ ಪುಷ್ಪಗಿರಿಗೆ ಹೋಗಿದ್ದೆ. ಅಲ್ಲಿ ಪಡಬಾರ್ದು ಪಾಡುಪಟ್ಟು ಹಾಗೋ ಹೀಗೋ ನಾಟಿ ಔಷಧಿನೂ ತಂದೆ. ನಿಮ್ಮನ್ನು ನೋಡೋಣ ಅಂತ ಓಡೋಡಿ ಮನೆಗೆ ಬಂದರೆ ನೀವು ಮನೇಲಿ ಇರಲಿಲ್ಲ. ನೀವು ಇಲ್ಲದಿರೋದನ್ನ ನೋಡಿ ನಾನು ಎಷ್ಟು ಚಡಪಡಿಸ್ದೆ, ಎಷ್ಟು ನೋವನ್ನು ಅನುಭವಿಸ್ದೆ ಅಂತ ನನಗೆ ಮಾತ್ರ ಗೊತ್ತು. ಅರ್ಜುನ್, ನಿನ್ನ ಚಡಪಡಿಕೆ, ನಿನ್ನ ನೋವು ಏನು ಅನ್ನೋದು ನನಗೆ ಅರ್ಥ ಆಗತ್ತೆ. ಇನ್ನು ಮುಂದೆ ಅಮೃತಂಗೋಸ್ಕರ ನೀನು ಹಂಬಲಿಸೋದಿಲ್ಲ, ಈ ಊರ್ಮಿಳಂಗೋಸ್ಕರ ಹಂಬಲಿಸ್ತೀಯ. ಹಂಬಲಿಸೋ ಹಾಗೆ ನಾನು ಮಾಡ್ತೀನಿ. ಈಗ ನಾನು ಸುಮ್ಮನೆ ಇದ್ದರೆ ಅಮೃತ ಎಲ್ಲೇ ಇದ್ದರೂ ನೀನು ಹೋಗಿ ಹುಡ್ಕೊಂಡು ಬರ್ತೀಯ. ಅದಕ್ಕೆ ನಾನು ಅವಕಾಶ ಮಾಡಿಕೊಡೋದಿಲ್ಲ. ಅದಕ್ಕಿರೋದು ಒಂದೇ ಒಂದು ದಾರಿ ಅಂದರೆ ನಾನು ಅಮೃತನ ರೂಪದಲ್ಲಿ ಇಲ್ಲಿರೋದು. ನೀನು ನಾನೇ ಅಮೃತ ಅಂದ್ಕೊಂಡು ನನ್ನ ಜೊತೆ ಸಂತೋಷವಾಗಿರು. ನೋಡಿ, ಇನ್ನು ಮುಂದೆ ನಿಮಗೆ ಬೇಜಾರಾಗದೇ ಇರೋ ಹಾಗೆ ನಾನು ನಿಮ್ಮನ್ನು ನೋಡ್ಕೋತೀನಿ. ನನ್ನ ಮನಸ್ಸಲ್ಲೇ ಒಂದು ಪುಟ್ಟ ಗೂಡನ್ನು ಕಟ್ಟಿ ಪುಟ್ಟ ಗುಬ್ಬಿನ ನೋಡ್ಕೊಳ್ಳೋ ಹಾಗೆ ನಿಮ್ಮನ್ನು ಜೋಪಾನವಾಗಿ ನೋಡ್ಕೋತೀನಿ. ಅರ್ಜುನ್, ನಿನ್ನ ಮುಖ ಎಷ್ಟು ಸುಂದರವಾಗಿದೆಯೋ ನಿನ್ನ ಮನಸ್ಸು ಅಷ್ಟೇ ಸುಂದರವಾಗಿದೆ. ನಿನ್ನ ಮೇಲೆ ಮೋಹ ಬೆಳೆಯೋದಕ್ಕೆ ಇದು ಒಂದು ಕಾರಣ. ರೂಪ, ಗುಣ, ಮೈಕಟ್ಟು, ಶಕ್ತಿ, ಸಾಮರ್ಥ್ಯ ಇವೆಲ್ಲ ಒಂದೇ ಗಣ್ಣಲ್ಲಿರೋದು ತುಂಬ ಅಪರೂಪ ಅರ್ಜುನ್. ಅದಕ್ಕೆ ನಾನು ನಿನಗೆ ಸೋತು ಶರಣಾಗಿರೋದು, ಹುಚ್ಚಿ ಥರ ನಿನ್ನ ಹಿಂದೆ ಅಲಿತಾ ಇರೋದು. ಅಮ್ಮ, ಅಜ್ಜಿ ನೋಡಿ, ನನ್ನ ಅಮೃತ ಅವ್ರ ಮನೆಗೆ ವಾಪಸ್ ಬಂದ್ಬಿಟ್ರು. ಅಮ್ಮ, ನಿನ್ನ ಸೊಸೆ ಮನೆಗೆ ವಾಪಸ್ ಬಂದರು. ಅಮ್ಮ, ನಿನಗೆ ತುಂಬ ಸಂತೋಷ ಆಗ್ತಿದೆ ಅಲ್ಲ? ನಿನಗಿಂತ ಹೆಚ್ಚಿಗೆ ಸಂತೋಷ ನನಗಾಗ್ತಾ ಇದೆ. ಅಯ್ಯೋ, ನೀವು ದಣಿದಿರ್ತೀರಾ, ಒಳಗೆ ಬನ್ನಿ, ರೆಸ್ಟ್ ಮಾಡಿ.
ಬಾಬಾ ಯಾಕೆ ಹೀಗೆ ನಗ್ತಾ ಇದ್ದೀರಾ? ನಾಗಮಣಿ ನಮ್ಮ ಕೈವಶ ಆಗೋ ಕಾಲ ಹತ್ರಕ್ಕೆ ಬರ್ತಾ ಇದೆ ವಿಷ್ಣು. ಬಾಬಾ ಏನ್ ಹೇಳ್ತಿದ್ದೀರಾ? ಪರಮ ಸತ್ಯ ರುದ್ರ. ಬಾಬಾ ಶಕ್ತಿ ಬಗ್ಗೆ ತಿಳ್ಕೊಳ್ಳಿ ಅಂತಂದ್ರೆ ನಾಗಮಣಿ ಬಗ್ಗೆ ಹೇಳ್ತಿದ್ದೀರಲ್ಲ ನೀವು. ನಾಗಮಣಿ ಜೊತೆಗೆ ಆ ಶಕ್ತಿನೂ ನನ್ನ ಜೊತೆ ಇದ್ರೆ ನನ್ನನ್ನ ತಡೆಯೋರಾಗ್ಲಿ ಮೆಟ್ಟೋರಾಗ್ಲಿ ಯಾರೂ ಇರೋದಿಲ್ಲ ವಿಷ್ಣು. ಯಾವ ಶಕ್ತಿ ಬಾಬಾ ಅದು? ಅದ್ಯಾವ ಶಕ್ತಿ ಅನ್ನೋದು ನನಗೂ ಗೊತ್ತಿಲ್ಲ. ಆದ್ರೆ ಅದು ಇಲ್ಲೇ ಎಲ್ಲೋ ಯಾವುದೋ ಊರಲ್ಲಿದೆ ಅಂತ ನನಗೆ ಗೋಚರವಾಗ್ತಾ ಇದೆ. ಆದಷ್ಟು ಬೇಗ ಆ ಶಕ್ತಿಯನ್ನ ನಾನು ನನ್ನ ಕೈವಶ ಮಾಡ್ಕೋತೀನಿ. ಏನಿದು? ಏನೋ ಅಪಾಯದ ಮುನ್ಸೂಚನೆ. ಅಪಶಕುನದ ಲಕ್ಷಣಗಳು ಕಾಣ್ತಾ ಇದೆಯಲ್ಲ. ಮೊನ್ನೆಯಿಂದ ನನ್ನ ಬಲಗಣ್ಣು ಬೇರೆ ಹೊಡ್ಕೋತಾ ಇದೆ. ಹೆಂಗಸರಿಗೆ ಬಲಗಣ್ಣು, ಗಂಡಸರಿಗೆ ಎಡಗಣ್ಣು ಹೊಡ್ಕೊಂಡ್ರೆ ಕೆಡಕಾಗುತ್ತೆ ಅನ್ನೋ ನಂಬಿಕೆ. ಆಡಿದರು, ಅಟ್ಟಾಡಿದರು, ಆಚರಿಸಿದರು, ವಿಚಾರಿಸಿದರು, ಸತ್ಯದ ಗೋಚರವಿಲ್ಲ. ಹಂಕೆಂದರು, ಡೊಂಕೆಂದರು, ಮಬ್ಬೆಂದರು, ಮಂಕೆಂದರು, ಮಿಥ್ಯದ ಮತ್ತೆ ಎಲ್ಲ. ದೇವರೇ, ಏನಿದು ಅಪಶಕುನ? ನನ್ನ ಬಳಿ ಇರೋ ನಿನ್ನ ಪವಿತ್ರ ವಸ್ತುಗೆ ಯಾರಿಂದನೂ ತೊಂದರೆ ಇದೆ ಅಂತ ಕವಡೆ ಶಾಸ್ತ್ರ ಹೇಳ್ತಾ ಇದೆ. ಇಷ್ಟು ವರ್ಷ ಕಷ್ಟಪಟ್ಟು ಕಾಪಾಡಿಕೊಂಡು ಬಂದ ನಿನ್ನ ವಸ್ತುವನ್ನ ನಾನು ಕಳ್ಕೊಳ್ಳೋದಿಲ್ಲ. ನನ್ನ ಜೀವದ ಕಡೆ ಉಸಿರಿರೋವರೆಗೂ ನಾನು ಅದನ್ನ ಕಾಪಾಡ್ಕೋತೀನಿ. ವಿಷ್ಣು, ರುದ್ರ, ನನಗೆ ನಿಮ್ಮ ಸಹಾಯ ಬೇಕು. ಬಾಬಾ ನಮಗೆ ಸಹಾಯ ಮಾಡೋ ಸ್ಥಾನದಲ್ಲಿ ನೀವಿದ್ದೀರಾ ಅಂತದ್ರಲ್ಲಿ ನಾವು ನಿಮಗೆ ಸಹಾಯ ಮಾಡೋಣ. ಈ ಪ್ರಪಂಚದಲ್ಲಿ ಯಾರು ಯಾರಿಗೆ ಯಾವಾಗ ಸಹಾಯ ಮಾಡ್ತಾರೆ ಅಂತ ಹೇಳೋದಕ್ಕಾಗಲ್ಲ. ಆ ನಾಗಮಣಿಯನ್ನ ಮೀರಿಸೋ ಶಕ್ತಿ ಎಲ್ಲೇ ಇದ್ರೂ ಅದನ್ನು ನನ್ನ ಕೈವಶ ಮಾಡ್ಕೋತೀನಿ. ಅದಕ್ಕೆ ನಿಮ್ಮಗಳ ಸಹಾಯ ನನಗೆ ಅಗತ್ಯವಾಗಬೇಕು. ಅದಕ್ಕೇನಂತೆ ಬಾಬಾ, ಸಂತೋಷವಾಗಿ ಮಾಡ್ತೀವಿ. ಬನ್ನಿ. ನಿನಗೆ ಸೇರಿರೋ ವಸ್ತುವನ್ನ ಜೋಪಾನವಾಗಿ ಕಾಪಾಡೋ ಶಕ್ತಿನ ನನಗೆ ಕೊಡು ತಾಯಿ. ನೀವು ಮನೆಯಲ್ಲಿದ್ದಾಗ ಊಟ ತಿಂಡಿ ಎಲ್ಲ ನಿಮ್ಮ ಜೊತೆನೇ ಆಗೋಗೋದು. ನೀವು ಮನೆಯಿಂದ ಕಾಣೆ ಆದಮೇಲೆ ಊಟ ತಿಂಡಿನೂ ಆಗಿಲ್ಲ, ನಿದ್ರೆನೂ ಸರಿಯಾಗಿಲ್ಲ. ಅದಕ್ಕೆ ಇವತ್ತು ನಿಮ್ಮ ಪಕ್ಕ ಕೂತು ಹೊಟ್ಟೆ ತುಂಬ ಊಟ ಮಾಡಿಬಿಡ್ತೀನಿ. ನೀವು ಅಷ್ಟೇ ಹೊಟ್ಟೆ ತುಂಬ ಊಟ ಮಾಡಿ. ಹೊರಗಡೆ ಇದ್ದಾಗ ಟೈಮಿಗೆ ಸರಿಯಾಗಿ ಊಟ ಮಾಡಿಲ್ಲ ಅಂತ ಅನ್ಸುತ್ತೆ. ನಿಮ್ಮಿಂದ ದೂರ ಇದ್ದರೆ ಹೊಟ್ಟೆಗೆ ಊಟ ತಿಂಡಿನಾದರೂ ಹೇಗೆ ಸೇರುತ್ತೆ ಹೇಳಿ ಅರ್ಚನವ್ರೆ?
ಮನಸ್ಸಿನ ತುಂಬ ನಿಮ್ಮ ಅಗಲಿಕೆ ನೋವೇ ತುಂಬಿತ್ತು. ಆ ನೋವಲ್ಲಿ ಊಟ, ಹಸಿವು, ನಿದ್ದೆ ಏನು ಗೊತ್ತಾಗ್ತಾ ಇರಲಿಲ್ಲ ಅರ್ಜುನ್ ಅವರೇ. ಹೌದೌದು, ಬನ್ನಿ. ಕೂತ್ಕೊಳ್ಳಿ. ಅಮ್ಮ, ನನಗೂ ಮತ್ತೆ ಅಮೃತ ಅವ್ರಿಗೆ ಊಟ ಬಡಿಸೋ. ಅರ್ಜುನ್, ನಿನ್ನ ಸ್ಥಿತಿ ನನ್ನ ಕೈಯಲ್ಲಿ ನೋಡೋಕೆ ಆಗ್ತಾ ಇಲ್ಲ ಕಣೋ. ಹಾಗಂತ ಅದನ್ನ ನೋಡಿಕೊಂಡು ಸುಮ್ಮನೆ ಇರೋದಕ್ಕೂ ಆಗ್ತಾ ಇಲ್ಲ. ಇದೆಲ್ಲ ನನ್ನ ಕಣ್ಣಿಂದ ನೋಡೋದಕ್ಕಾಗ್ತಿಲ್ಲ, ಕಷ್ಟ ಆಗ್ತಾ ಇದೆ. ಇಲ್ಲ, ಇನ್ನು ತಡ ಮಾಡಬಾರ್ದು. ನಂದ ಹೇಳ್ದ ಹಾಗೆ ಹೇಳ್ಬಿಡೋದೇ ಸರಿ ಅಂತ ಅನಿಸ್ತಾ ಇದೆ. ಅದೇ ಸರಿ, ಹೌದು. ಅಮ್ಮ, ಏನಾಗಿದೆ ನಿನಗೆ? ಅಲ್ಲ, ನನಗೆ ಮಾತ್ರ ಬಡಿಸ್ಬಿಟ್ಟು ಅಮೃತ ಅವ್ರ ತಟ್ಟೆ ಏನೂ ಹಾಕ್ತಿಲ್ವಲ್ಲ? ಆಗಿರೋದು ನನಗಲ್ಲ, ನಿನಗೆ. ನನಗೇನಾಗಿದೆ ಅಮ್ಮ? ಪಿತ್ತ ನೆತ್ತಿಗೇರಿದೆ. ಅಮ್ಮ, ಪಿತ್ತ ನೆತ್ತಿಗೇರೋದು ನನಗಲ್ಲ, ನಿನಗೆ. ಅಲ್ಲ, ಇಲ್ಲಿ ಅಮೃತ ಅವ್ರು ಕೂತಿರೋದು ನಿನಗೆ ಕಾಣಿಸ್ತಾ ಇಲ್ವಾ? ಕಾಣಿಸಿದ್ರೆ ನಾನು ಬಡಿಸ್ತಾ ಇರ್ಲಿಲ್ವೇನೋ? ಅಂದ್ರೆ ನನ್ನ ಪಕ್ಕದಲ್ಲಿ ಅಮೃತ ಅವ್ರು ಇಲ್ಲ ಅಂತನಾ? ಏನಿನ್ ಮಾತಿನ ಅರ್ಥ? ಅರ್ಥ ಅಲ್ಲ, ಅದೇ ಸತ್ಯ. ಅಮೃತ ಅವ್ರಿಗೆ ಯಾಕೆ ಹೀಗೆ ಅವಮಾನ ಮಾಡ್ತಾ ಇದ್ಯಾ? ಅವ್ರು ನಿನಗೆ ಏನ್ ಮಾಡಿದ್ರು? ಅರ್ಜುನ್, ನಮ್ಮ ಮನೆಗೆ ಯಾವ ಅಮೃತಾನು ಬಂದಿಲ್ಲ, ನಿನ್ ಪಕ್ಕ ಯಾರು ಕೂತ್ಕೊಂಡು ಇಲ್ಲ. ನಿನಗೆ ಅಮೃತ ಮೇಲಿರೋ ಅತಿಯಾದ ಪ್ರೀತಿಯಿಂದ ನೀನ್ ಹೀಗೆ ಭ್ರಮೇಲ್ ಮುಳುಗೋಗಿದ್ಯಾ ಅಷ್ಟೇ, ಅರ್ಥ ಮಾಡ್ಕೋ. ಅರ್ಥ ಮಾಡ್ಕೋಬೇಕಾಗಿರೋದು ನಾನಲ್ಲಮ್ಮ, ನೀನು. ಅಲ್ಲ, ನನ್ನ ಕಣ್ಣು ಕಾಣಿಸ್ತಾ ಇರೋ ಅಮೃತ ಅವರು ನಿನ್ನ ಕಣ್ಣು ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾ ಇದೆಯಲ್ಲ? ಅರ್ಜುನ್, ಕೈ ಮುಗಿತೀನಿ. ನಿನ್ ಮನ್ಸನ್ನ ಹಿಡಿತಕ್ಕೆ ತಗೊಂಡು ನೋಡು. ನಾನು ನೀನು ಇಬ್ರು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಣ. ಆಗ ಅವರು ಅಮೃತನ ಹುಡ್ಕೊಡ್ತಾರೆ. ಅಯ್ಯೋ, ನಿನಗೆ ಹೇಗೆ ಹೇಳಬೇಕು ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ಅಜಯ್, ಅಮ್ಮಂಗೆ ಅಮೃತ ಅವ್ರ ಪಕ್ಕದಲ್ಲಿ ಕೂತಿರೋದು ಕಾಣಿಸ್ತಾ ಇಲ್ವಂತೆ, ನಿನಗಾದ್ರೂ ಕಾಣಿಸ್ತಾ ಇದ್ದಾರಾ? ಹೇಮಾ, ನೀನು ನಾಗಿನಿ ಪರವಾಗಿದೆಯಾ ಅಲ್ವಾ? ನೋಡ್ತಾ ಇರು ನೀನನ್ನು ಹೇಗೆ ಸಿಕ್ಕಾಕಿಸ್ತೀನಿ ಅಂತ. ಬನ್ನಿ ಕಣೋ. ಹೌದಪ್ಪ ಅರ್ಜುನ್, ಅಮೃತ ನಿನ್ನ ಪಕ್ಕದಲ್ಲಿ ಕೂತಿರೋದು ನನಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಅತ್ತೆಮ್ಮ, ಏನ್ ಹೇಳ್ತಾ ಇದ್ದೀರಾ ನೀವು? ನಿಮ್ಗೇನಾದ್ರೂ ತಲೆಗಿರ ಕೆಟ್ಟಿದ್ಯಾ? ಅರ್ಜುನ್ ಪಕ್ಕ ಅಮೃತ ಎಲ್ಲಿದ್ದಾಳಲ್ಲಿ? ಖಾಲಿ ಚೇರ್ ಇದೆ. ತಲೆ ಕೆಟ್ಟಿರೋದು ನನಗಲ್ಲ, ನಿನಗೆ. ನನ್ನ ಕಣ್ಣಿಗೆ, ಅರ್ಜುನ್ ಕಣ್ಣಿಗೆ ಕಾಣ್ತಾ ಇರೋ ಅಮೃತ ನಿನ್ನ ಕಣ್ಣು ಕಾಣ್ತಾ ಇಲ್ಲ ಅಂದ್ರೆ ಏನರ್ಥ? ಅಮೃತ ಮತ್ತೆ ಮನೆಗೆ ಬಂದಿರೋದು ನಿನ್ಗೆ ಇಷ್ಟ ಇಲ್ಲ ಅನ್ಸುತ್ತೆ. ಅದಕ್ಕೆ ಹೀಗೆಲ್ಲ ಮಾತಾಡಿ ಅರ್ಜುನ ದಾರಿ ತಪ್ಸಕ್ ನೋಡ್ತಾ ಇದೀಯ. ಅಮೃತ, ನೀನೇನು ಬೇಜಾರು ಮಾಡ್ಕೋಬೇಡಮ್ಮ, ನಾನು ನಿನ್ಗೆ ಊಟ ಬಡಿಸ್ತೀನಿ. ಊಟ ಮಾಡಿ. ಅಜ್ಜಿ, ಅಮೃತ ಅವ್ರನ್ನ ಅಮ್ಮ ತುಂಬಾ ಪ್ರೀತಿಸ್ತಾ ಇದ್ರು. ಆದ್ರೆ ಇವಾಗ ಯಾಕೆ ಈ ರೀತಿ ವರ್ತಿಸ್ತಾ ಇದ್ದಾರೆ ನನಗೊಂದು ಅರ್ಥ ಆಗ್ತಾ ಇಲ್ಲ. ನೀನು ಯಾವ ಪರಿಸ್ಥಿತಿಲಿದೆಯೋ ನಾನು ಅದೇ ಪರಿಸ್ಥಿತಿಲಿದ್ದೀನಿ. ನಮ್ಮ ಹೇಮ ಯಾಕೆ ಬದಲಾದ್ಲು ನನಗೂ ಅರ್ಥ ಆಗ್ತಿಲ್ಲ. ವಿಷ್ಣು, ವಿಷ್ಣು, ಏನಾಯ್ತು ನಮಗೆ? ರೀ, ಯಾರೋ ಬಂದು ನಿಮಗೆ ಪ್ರಜ್ಞೆ ತಪ್ಪಿಸಿದ್ರು. ನಾನು ನಿಮ್ಮ ರಕ್ಷಣೆ ಮಾಡೋದಕ್ಕಂತ ಬಂದೆ. ಅಷ್ಟರಲ್ಲಿ ಇದ್ದಕ್ಕಿದ್ದಾಗೆ ಕಣ್ಣಿಗೆ ಕತ್ಲೆಗೆ ಹೋದಂಗಾಯ್ತು. ನೋಡಿ,
ನಾನು ಕೆಳಗೆ ಬಿದ್ದಿದ್ದೀನಿ ಅಷ್ಟೇ ರೀ ಗೊತ್ತಿರೋದು. ಅಕ್ಷಿಯೊಳಗೊಂದು ಪಕ್ಷಿ, ಪಕ್ಷಿಯೊಳಗೊಂದು ಯುಕ್ತಿ, ಯುಕ್ತಿಗಲ್ಲ ಭಕ್ತಿಗೊಲೆಯುವನು ಆ ಮಾದೇಶ್ವರ. ಆಪ್ತರ್ಯಾರು ಅಪರಿಚಿತರ್ಯಾರು ಅನ್ನೋ ಪ್ರಜ್ಞೆ ಇಲ್ವಾ ನಿಮಗೆ? ಕಣ್ಣಿದ್ದು ಕುರುಡ್ರಾಗೆ, ಕಿವಿ ಇದ್ದು ಕಿವುಡ್ರಾಗೆ ಬದುಕೋದು ಬದುಕಲ್ಲ. ಈ ಭೂಮಿ ಮೇಲೆ ಬದುಕೋದಕ್ಕೆ 2 ಕಣ್ಣು ಸಾಲದು, ಮೈಯೆಲ್ಲ ಕಣ್ಣಾಗಿರ್ಬೇಕು. ಮನೆ ಮುಂದೆ ಬಂದ್ರಲ್ಲ ಅಂತ ಮರ್ಯಾದೆ ಕೊಟ್ಟು ಮಾತಾಡಿಸ್ತಾ ಇದ್ನಮ್ಮ. ಮರ್ಯಾದೆ ಕೊಡಬೇಕಾಗಿರೋದು ಮಾನವಂತರಿಗೆ ಮಾತ್ರ, ಹೀಗೆ 3 ಬಿಟ್ಟ ಮಂತ್ರವಾದಿಗಳಿಗಲ್ಲ. ಅಂಥವರು ತಂತ್ರ ಕುತಂತ್ರವಿಲ್ಲದೆ ಯಾರ ಮನೆಗೂ ಬರೋದಿಲ್ಲ. ಅದು ನಮಗೆ ಹೇಗಮ್ಮ ಗೊತ್ತಾಗಬೇಕು? ಅನ್ನ ತಿನ್ನುವಾಗ ಬೆಂದಿದೆಯೋ ಇಲ್ಲವೋ ತಂಗಳ ಹಳಸಿದ್ದ ಅಂತ 100 ಸಲ ಪರೀಕ್ಷೆ ಮಾಡ್ತೀರಾ. ಹೀಗಿರುವಾಗ ಎದುರಿಗಿರೋ ವ್ಯಕ್ತಿ ಒಳ್ಳೆಯವನ ಕೆಟ್ಟವನ ಅಂತ 3 ಸಲ ಯೋಚನೆ ಮಾಡೋಷ್ಟು ತಾಳ್ಮೆ ಜಾಣ್ಮೆ ಇಲ್ವಾ? ಆ ಜಾಣ್ಮೆ ತಾಳ್ಮೆ ಇಲ್ಲದೆ ಇದ್ರೆ ಹಾಳಾಗಿ ಹೋಗ್ಲಿ, ಅದನ್ನ ಬೆಳೆಸ್ಕೊಳಕ್ಕಾದ್ರೂ ಪ್ರಯತ್ನ ಪಡಬೇಕು. ಅದು ಜೀವನ ಮಾಡೋ ರೀತಿ ನೀತಿ. ಇನ್ನು ಮುಂದೆ ಹೀಗಾಗೋದಿಲ್ಲಮ್ಮ. ಎಲ್ಲಿ ಆ ಅಮೃತ? ಅತ್ತೆ ಅವಳು ಇಲ್ಲೇ ಎಲ್ಲೋ ಹೋಗಿ ಬರ್ತೀನಿ ಅಂತ ಹೋದ್ಲು. ಅಲ್ಲ ರೀ, ಬಂದಿರೋರು ನಮ್ಗೆ ಯಾಕೆ ಪ್ರಜ್ಞೆ ತಪ್ಪಿಸಿದ್ರು? ನಂಗೆ ಈಗಲೂ ಏನೂ ಅರ್ಥ ಆಗ್ತಾ ಇಲ್ಲ. ಈಗಿನ ಕಾಲದಲ್ಲಿ ಯಾರನ್ನೂ ನಂಬೋದಕ್ಕಾಗೋದಿಲ್ಲವಲ್ರಿ. ಅವ್ರು ಯಾಕೆ ಬಂದಿದ್ರು ಏನೋ ದೇವ್ರಿಗೆ ಗೊತ್ತು. ಮತ್ತೇನೋ ಅಪಶಕುನದ ಮುನ್ಸೂಚನೆ ಆಗ್ತಾ ಇದೆ. ಹೋಗೋ ಹೋಗೋ. ಅತ್ತೆ, ಗಿಣಿ ಎಷ್ಟು ಮುದ್ದಾಗಿದೆ, ಅದು ಒಳಗ್ ಬರಕ್ ನೋಡ್ತಾ ಇದೆ. ಯಾಕದು ನೋಡಿಸ್ತಾ ಇದ್ದೀರಾ? ಮಾಯಾ ಮೃಗದ ಮಾಯೆ, ಶೋಕ ಸಾಗರದ ಛಾಯೆ. ಅರಿಷಡ್ವರ್ಗಗಳನ್ನ ನೀನಳಿಸದೆ ಎಂದೆಂದಿಗೂ ನೀನು ಉಳಿಯಲಾರೆ. ಮಾಯಾ ಜಿಂಕೆ ಕೂಡ ಮೋಹಕವಾಗೇ ಇತ್ತು. ಅದಕ್ಕೆ ಸೀತೆ ಆಸೆ ಪಟ್ಟಿದ್ದು, ಶ್ರೀರಾಮನಿಂದ ಅಗಲಿದ್ದು. ಅಲ್ಲಿ ಅಶೋಕವನದಲ್ಲಿ ಸೀತೆ, ಇಲ್ಲಿ ಶೋಕಸಾಗರದಲ್ಲಿ ಶ್ರೀರಾಮ. ಅವರಿಬ್ಬರು ಅನುಭವಿಸಿದ ನೋವನ್ನ ನಾವು ಅನುಭವಿಸೋದಕ್ಕೆ ನನಗಿಷ್ಟ ಇಲ್ಲ. ಅದಕ್ಕೆ ಓಡಿಸ್ತಾ ಇದ್ದೀನಿ. ಗುರುಗಳೇ, ನೀವಿನ್ನು ಅಪ್ಪಣೆ ಕೊಟ್ಟರೆ ನಾನು ಹೊರಡ್ತೀನಿ. ಅಮೃತ, ಈಗ ನೀನು ನಿನ್ನ ಅರ್ಜುನಿಂದ ದೂರ ಆಗಿರೋದು, ಬೇರೆ ಮನೆಯಲ್ಲಿ ವಾಸ ಮಾಡ್ತಾ ಇರೋದು, ಇವೆಲ್ಲವೂ ಪೂರ್ವ ನಿರ್ಧಾರಿತ. ಪ್ರಪಂಚದಲ್ಲಿ ಇಷ್ಟೆಲ್ಲ ಮನೆಗಳಿದ್ರು ನೀನು ಆ ಮನೆಗೆ ಯಾಕೆ ಹೋದೆ ಅನ್ನೋ ಸತ್ಯ ಮುಂದೆ ನಿನಗೆ ಗೊತ್ತಾಗುತ್ತಮ್ಮ. ಧೈರ್ಯಗೆಡಬೇಡ. ಧೈರ್ಯ ಇದ್ದರೆ ಮಾತ್ರ ಕಷ್ಟವನ್ನು ಗೆಲ್ಲೋದಕ್ಕೆ ಸಾಧ್ಯ. ಕತ್ತಲು ಕಳಿಬೇಕು, ಬೆಳಕು ಹರಿಬೇಕು ಅನ್ನೋದೇ ಆ ಪರಮಾತ್ಮನ ನಿಯಮ. ಹೋಗ್ಬಮ್ಮ, ಒಳ್ಳೆಯದೇ. ನೀವು ಹೇಳಿದ ಮಾತು, ನೀವು ಕೊಟ್ಟ ಭರವಸೆ ನನ್ನಲ್ಲಿ ಸ್ವಲ್ಪ ಸಮಾಧಾನ ತುಂಬಿದ ಗುರುಗಳೇ. ನಾನಿನ್ನು ಹೋಗಿ ಬರ್ತೀನಿ. ಒಳ್ಳೆಯದಾಗಲಮ್ಮ.